ಕಲುಷಿತ ನೀರಿಗೆ ಬೇಸತ್ತ ಬಾಗಲಕೋಟೆ ಗೋನಾಳ ಗ್ರಾಮಸ್ಥರು ಮೂಲಭೂತ ಸೌಕರ್ಯಕ್ಕಾಗಿ ಗೋನಾಳ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಸಮಸ್ಯೆ ಪರಿಹರಿಸದಿದ್ರೆ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಓಟ್ ಕೇಳೋಕೆ ಬರ್ತಾರೆ, ಸಮಸ್ಯೆ ಮಾತ್ರ ಕೇಳಲ್ಲ. ಟ್ಯಾಂಕ್ ಮೂಲಕ ಗ್ರಾಮಸ್ಥರಿಗೆ ಕುಡಿಯುವ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಪಾಚಿ ಕಟ್ಟಿರುವ ಟ್ಯಾಂಕ್ ನೀರು ಸೇವಿಸಿ ಅಸ್ವಸ್ಥರಾಗಿದ್ದಾರೆ ಜನ. ಟ್ಯಾಂಕ್ ಸ್ವಚ್ಛಗೊಳಿಸಿ ಅಂದ್ರೆ ಸಂಬಳ ಆಗಿಲ್ಲ ಅಂತ ಹೇಳ್ತಾರೆ. ಕಲುಷಿತ ನೀರು ಪೂರೈಸಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು. ಶುದ್ಧ ನೀರು ಪೂರೈಸುವಂತೆ ಮಹಿಳೆಯರು ಒತ್ತಾಯವನ್ನ ಮಾಡಿದ್ದಾರೆ. ಸಮಸ್ಯೆ ಪರಿಹರಿಸಿದ್ರೆ ಮಾತ್ರ ಓಟ್ ಹಾಕ್ತೀವಿ. ಜನಪ್ರತಿನಿಧಿಗಳಿಗೆ ಗೋನಾಳ ಗ್ರಾಮಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕಲುಷಿತ ನೀರಿಗೆ ಬೇಸತ್ತು ಹೋಗಿದ್ದಾರೆ ಪಾಪ ಗೋನಾಳ ಗ್ರಾಮದ ಜನತೆ. ಸಮಸ್ಯೆ ಪರಿಹರಿಸ್ತಿದ್ರೆ ಹೋರಾಟವನ್ನ ಮಾಡ್ತೀವಿ, ಓಟ್ ಕೇಳೋದಕ್ಕೆ ಬರ್ತಾರೆ, ಸಮಸ್ಯೆ ಮಾತ್ರ ಕೇಳಲ್ಲ. ಇಳಕಲ್ ತಾಲೂಕಿನ ಗೋನಾಳ ಗ್ರಾಮಸ್ಥರು ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ ಟ್ಯಾಂಕ್ ನೋಡಿ, ಅದು ನೀರಿನ ಟ್ಯಾಂಕ್ ಅಂತೆ, ಅದು ಅದರಲ್ಲಿ ಬರುವಂತ ನೀರನ್ನ ಅವರೆಲ್ಲ ಕುಡಿಯೋದಂತೆ. ದೇವ್ರೇ, ಗ್ರಾಮಸ್ಥರಿಗೆ ಕುಡಿಯುವ ನೀರು ಪೂರೈಕೆ, ಅದು ಕೂಡ ಪಾಚಿ ಕಟ್ಟಿರುವ ಟ್ಯಾಂಕ್ನಿಂದ. ನೋಡಿ ಇಲ್ಲಿ ಒಳಗಡೆ ಹಿಂಗಿದೆ ಅದು, ಆ ನೀರನ್ನ ಅಲ್ಲಿನ ಗ್ರಾಮಸ್ಥರು ಕುಡಿಬೇಕಂತೆ. ಅದರಿಂದ ಅಸ್ವಸ್ಥರಾಗಿ ಬೀಳ್ತಾ ಇದ್ದಾರೆ ಜನ ಪಾಪ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಗೋನಾಳದ ಜನ ಇದ್ದಾರೆ. ಟ್ಯಾಂಕ್ ಅನ್ನ ಸ್ವಚ್ಛಗೊಳಿಸಿ ಅಂದ್ರೆ ಸಂಬಳ ಆಗಿಲ್ಲ ಅಂತ ಹೇಳ್ತಾರೆ. ಕಲುಷಿತ ನೀರು ಪೂರೈಸಿದ್ರು ಕಣ್ಮುಚ್ಚಿ ಕುಳಿತಿದ್ದಾರೆ ಹಾಗಾದ್ರೆ ಅಧಿಕಾರಿಗಳು. ನಮ್ಮ ಊರಿಗೆ ಏನಪ್ಪ ಮೇನ್ ಕಾರಣ ಏನಪ್ಪ ಸಮಸ್ಯೆಪ್ಪ ಅಂತಂದ್ರೆ ನೀರಿನ ಸಮಸ್ಯೆ ಇತ್ತಪ್ಪ ಅಂದ್ರೆ ಅದು ಕ್ಲಿಯರ್ ಆತಪ್ಪ ಅಂದ್ರೆ ನಮ್ಮ ಊರಾಗ ದವಾಖಾನೆಗೆ ಹೋಗೋದಿಗೆ ಅದೆಲ್ಲ ತಪ್ಪುತ್ತೆ. ಬರೋಬ್ಬರಿ ಅವ್ರು ನೀರಿಂದ ಈಗ ಎಷ್ಟೊತ್ತಕ್ಕೆ ಎಲ್ಲ ವಿಡಿಯೋ ಎಲ್ಲ ಮಾಡಿ ತೋರಿಸಿವಲ್ಲ ನಿಮಗೆ. ಬರೀ ಕೊಪ್ಪಿ ಚಂಡ ಒಂದೇನಂದ್ರೆ 6 ತಿಂಗಳ 1 ವರ್ಷಕ್ಕೆ ಒಮ್ಮೆ ತೊಳಸ್ತಾರೆ. ನಾವು ಮೆಂಬರ್ಗೆ ಹೇಳಕ್ಕೆ ಹೋದ್ರಪ್ಪ ಅಂದ್ರೆ ವಾಟರ್ ಮ್ಯಾನ್ ತೊಳಂಗಿಲ್ಲ ನಾವು ಹೇಳಿದ್ರೆ ಅಂತ ಅಂತಾನೆ. ವಾಟರ್ ಮ್ಯಾನ್ ಹೇಳಿದ್ರೆ ನಾ ತೊಳಿಸಿರ್ತೀನಿ, ಲೇಬರ್ಗೆ ರೊಕ್ಕ ಕೊಟ್ಟಿರ್ತೀನಿ, ಪಂಚಾಯತ್ಗೆ ಹೋದ್ರೆ ನಾವು ಇನ್ನೊಂದು ತಿಂಗಳು ಕೊಡ್ತೀನಿ 2 ತಿಂಗಳು ಕೊಡ್ತೀನಿ ಅಂತ ನಿಂಗೆ ಮುಂದಕ್ಕೆ ಹಾಕ್ತಾರೆ. ರೊಕ್ಕ ಕೊಡೋರ ಸಂಬಂಧ ನಾ ಅಷ್ಟಕ್ಕೆ ಕ್ಲೀನ್ ಮಾಡವಲ್ಲ ಅಂತ ವಾಟರ್ ಮ್ಯಾನ್ ಆಯ್ತಾನ. ಪಿ ಡಿ ಒ ಹೇಳಿದ್ರೆ ಎಲ್ಲೇ ನಿಮ್ಮೂರ್ದು ನೀವು ಮಾಡ್ಸೋಬೇಕಪ್ಪ, ಅಲ್ಲಿ ಪಿ ಡಿ ಒ ಎಲ್ಲ ಹೇಳಿನಿ, ಮೆಂಬರ್ ಹೇಳ್ತಾ ನೋಡಂತ ಪಿ ಡಿ ಒ ಹೇಳಿ ಕಳಿಸ್ತಾನೆ. ಹಂಗಾಗಿ ನೀರಿನ ಸಮಸ್ಯೆ ಸಮಸ್ಯೆ ಆಗೋಲ್ತೆ. ಈಗ ಒಂದು ಏನಂದ್ರೆ 4-5 ವರ್ಷ ಆಯ್ತು ನಾವು ನೀರಿನ ಸಂಬಂಧ ಹೋರಾಡಕ್ಕಂತು. ಹಂಗಾಗಿ ಇಮಿಡಿಯೇಟ್ಲಿ ಏನಾದ್ರೂ ನಮಗೆ ಫಿಲ್ಟರ್ ನೀರಿಂದ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದೇನಾರು ಮಾಡಿಕೊಡ್ಲಿಕ್ಕೆ ನಾವೆಲ್ಲ ಊರನಾರು ಅಷ್ಟರು ಒಗ್ಗಟ್ಟಾಗಿ ಹೋರಾಡ್ತೀವಿ ನೀರಿನ ಸಂಬಂಧ. ಅದೊಂದು ಭಾಳ ಸಮಸ್ಯೆ ಐತೆ. ಅಲ್ಲಿ ಸ್ಕೂಲ್ ಮುಂದೆ ಏನು ಇಷ್ಟ ತಗೊಂಡು ನೋಡಿ ಬಂದಿರಲ್ಲ, ಸ್ಕೂಲ್ ಮುಂದೆ ಅಲ್ಲಿ ಸ್ಕೂಲ್ ಹುಡುಗರು ಅಷ್ಟು ಊಟ ಮಾಡಿಬಿಟ್ಟೆ ಕೈನ ಅಲ್ಲೇ ತೊಗೊಂತಾವ, ತಾಟ ಅಲ್ಲೇ ತೊಗೋತಾವ, ನೀರು ಅಲ್ಲೇ ಕುಡಿತಾವೆ. ಅವಕ್ಕೇನು ಗೊತ್ತು, ಸಣ್ಣ ಮಕ್ಳಿಗೆ ಹಿಂಗೆ ಕೈ ಕುಡಿದು ಬಿಡ್ತಾವೆ. ಒಟ್ಟು ಕೊಪ್ಪಿ ಜಂಡು ಅದ್ರಾಗ ಬರ್ತಾ. ಕೊಪ್ಪಿ ಜಂಡು ಬಂದು ಕಟ್ಟ ಹುಡ್ರು ಈಗ ಮಣ್ಣು ನೋಡಿ 2 ಹುಡ್ರು ವಾಂತಿ ಮಾಡ್ಕೊಂಡು ದವಾಖಾನೆಗೆ ಅಡ್ಡಾಡಿದ್ವು. ಹುಳಾಗಿ ಇಂತಿಂತಾವು ಭಾಳ ಹುಳಾಗ್ಯಾವು. ಆ ಹುಡ್ರೆಲ್ಲ ದವಾಖಾನೆ ಅಡ್ಡಿರ್ತಾವೆ. ಏನು ಮಾಡ್ತಾವೆ, ಮನೆ ಸುಮ್ಮ ಬೈದ ನೀನು ಅಲ್ಲಿ ಅಡ್ಡಾಡ್ತಿ ಮನೆ ಕುಂದಿಸ್ಬಿಡ್ತಾರೆ. ಅವ್ರಿಗೇನು ಮೇನ್ ಸಮಸ್ಯೆ ಇದ್ರಲಿಂತ ಆಗುತ್ತಂತ ಯಾರಿಗೂ ಗೊತ್ತಾಗೋಲ್ತ. ನಾವು ಊರ ಒಂದು 4 ಮಂದಿ ವಿಚಾರಿಸ್ತಾ ಮಾಡಿದಾಗ ಇದು ನೀರಿನ ಸಮಸ್ಯೆ ನಮ್ಗೆ. ನಾವು ಎಸ್ ಬಿ ಗೋನಾಳ್ರಿ, ದ್ಯಾಮವತ್ ಹುಡುಗಿರಿ ನನ್ನ ಹೆಸರು. ಊರಾಗ ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ರಿ. ಕುಡಿಯೋ ನೀರು ಬಿಡ್ತಾರ್ರಿ, ವಾರಕ್ಕೊಮ್ಮೆ ತೊಳೆಗಿಲ್ರಿ. ಅದನ್ನ ತೊಳಿ ಅಂತ ಗಂಡು ಹುಡ್ರು ಇದು ವಾಟರ್ ಮ್ಯಾನ್ ಮನೆಗೆ ಹೋದ್ರಂದ್ರ ಪಗಾರನ ಹಾಕಿಲ್ಲ, ತೊಳೆದಿಲ್ಲ ಅಂತಾರ್ರಿ ಅವರು. ತೊಳೆದಿಲ್ಲ ಅಂದ್ರೆ ನಮ್ಮ ಊರಿಗೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡ್ರಿ. ಒಂದು ಇಲ್ಲ ಅಂದ್ರೆ 24 ನೀರು ಇಲ್ಲೇ 1 ಕಿಲೋಮೀಟ್ರ್ ಐತ್ರಿ ಇಲ್ಕಲ್ಲು. ಇಲ್ಲೇ ಗುಳೇರ್ಗುಡಿ ಎಲ್ಲ ನಮ್ಮ ಊರು ದಾಟಿ ಹೋಗ್ಯಾವ್ರಿ, ಇಲ್ಲಿಗೆ ಬಂದಿಲ್ರಿ. ಅವ್ರ ನೀರಿನ ವ್ಯವಸ್ಥೆ ಮಾಡ್ರಿ. ಇಲ್ಲ ಅಂದ್ರೆ ನಮ್ಮ ಊರಾಗ ಇದೊಂದು ಹಳ್ಳಿ ಪಂಚಾಯತಿಗಾರ ಸೇರೈತೇನಿಲ್ಲ ಹೇಳ್ರಿ. ಬೇಕಾರ ನಾವು ಪಂಚಾಯತಿಗಾರ ಹೋಗಿ ಎಲ್ಲಿ ಹೋಗಂತೀರಿ ಅಲ್ಲಿಗೆ ಹೋಗಿ ಅಧ್ಯಕ್ಷರು ಎಲ್ಲರೂ ಕೂಡಿ ಹೋಗಿ ಮಾತಾಡಿ ಬರ್ತೀವ್ರಿ. ಇಲ್ಲ ಅಂದ್ರೆ ಎಲ್ಲರೂ ಇದು ಓಟ್ ಹಾಕಿ ನನಗಾಕಿ ನಿನಗಾಕಂತ ಬರ್ತಾರ್ರಿ. ಊರು ನೋಡೋಗಲ್ಲ, ಉದ್ಮಾನ ನೋಡೋಗಲ್ಲ, ಏನಿಲ್ಲ. ಇದಕ್ಕಾದ್ರೆ ಪರಿವಾರ, ಇದಕ್ಕೆ ಓಟಿಗಾದ್ರೆ ಬರ್ತಾರ, ಇದಕ್ಕೆ ಪರಿವಾರ ಯಾರು ಕೊಡ್ತಾರ ಯಾರಿಲ್ಲ. ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರೆ ಹಾಕ್ತಿವ್ರಿ. ಇನ್ನೊಮ್ಮೆ ಇಲ್ಲ ಅಂದ್ರೆ ಹಾಕೋಗಲ್ರಿ. ಕಾಲ ಹಿಡಿಸ್ಕೊಡೋಗಲ್ರಿ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ನಿಜಕ್ಕೂ ಬೇಸರದ ಸಂಗತಿ ಇದು. ಆ ಪಾಚಿ ಕಟ್ಟಿರೋ ಟ್ಯಾಂಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಲ್ಲಿ ನೀರು ಕುಡಿದು ಬಿಟ್ರೆ ಮುಗಿದೇ ಹೋಯ್ತು ಮನುಷ್ಯನ ಕತೆ. ಸೊ ಏನಿದು, ಯಾಕೆ ಹಿಂಗಾಗ್ತಾ ಇದೆ ಅಲ್ಲಿ? ರಾಮ್, ನಿಜಕ್ಕೂ ಇದು ದುರ್ದೈವದ ಸಂಗತಿ. ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ
ಏನು ಗೋನಾಳ್ SB ಗ್ರಾಮದ ಜನರ ಗೋಳು ಕೇಳೋರು ಯಾರು ಅನ್ನೋ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಸ್ವತಂತ್ರ ಬಂದು 78 ವರ್ಷ ಕಳೀತಾ ಬಂದ್ರು, ಆಳೋ ಸರ್ಕಾರಗಳು ಬದಲಾದ್ರು, ಈ ಏನು ಗ್ರಾಮೀಣ ಭಾಗದ ಜನರ ಬಡ ಜನರ ಹಣೆ ಬರಹ ಮತ್ತು ಅವರ ಪರಿಸ್ಥಿತಿ ಇವತ್ತಿನವರೆಗೂ ಯಥಾಸ್ಥಿತಿಯಲ್ಲೇ ಇರುವಂತದ್ದು. ಈ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಗೋನಾಳ್ SB ಗ್ರಾಮದ ಜನರ ಪರಿಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಾಕಷ್ಟು ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರಗಳು ಸಾವಿರಾರು ಕೋಟಿಯನ್ನ ಖರ್ಚು ಮಾಡ್ತವೆ, ವೆಚ್ಚ ಮಾಡ್ತವೆ, ಬಡವರ ಮೇಲೆ ಹೆಸರು ಹೇಳ್ಕೊಂಡು ಅದನ್ನೇ ಲೂಟಿ ಹೊಡೆಂತ ಕೆಲಸಕ್ಕೆ ಇದೀಗ ಅಧಿಕಾರಿಗಳು ಮುಂದಾದ್ರ ಅನ್ನೋ ಒಂದು ಏನು ಶಂಕೆ ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಪ್ರತಿ ಏನು ಆ ಟ್ಯಾಂಕ್ ಅನ್ನು ಸ್ವಚ್ಛ ಮಾಡಿ ಅಲ್ಲಿ ಜನರಿಗೆ ಒಳ್ಳೆಯ ನೀರನ್ನು ಕೊಡಬೇಕಾಗಿತ್ತು. ಆದ್ರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮೇಲೆ ಈ ಗ್ರಾಮಸ್ಥರು ಮಾಡ್ತಿರೋ ಆರೋಪ ಏನಂದ್ರೆ ಅಲ್ಲಿ ಏನ್ ನೀರು ಬಿಡುವಂತಹ ಏನು ವ್ಯಕ್ತಿ ಇದಾರೆ, ಆ ವ್ಯಕ್ತಿಗೆ ಹೇಳಿದ್ರೆ ಇದನ್ನ ಕ್ಲೀನ್ ಮಾಡಕ್ಕೆ ಅಂತ ಹೇಳಿದ್ರೆ ಅವರು ಕ್ಲೀನ್ ಮಾಡಕ್ಕೆ ನಮ್ಗೆ ಸಂಬಳ ಹಾಕಿಲ್ಲ ಅನ್ನೋ ಒಂದು ಏನು ಆರೋಪ ಅವ್ರ ಮುಂದೆ ವ್ಯಕ್ತಪಡಿಸಿರುವಂತದ್ದು ಮಾತನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಇದನ್ನೇ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೇಳಿದ್ರೆ ಇಲ್ಲ ಸರ್ ಅದರದ್ದೇನು ಇರ್ಲಿಲ್ಲ, ನಾವು ಅದನ್ನ ಕ್ಲೀನ್ ಮಾಡಕ್ ಹೋದಾಗ ಈ ರೀತಿ ಅವರೇ ವಿಡಿಯೋ ಮಾಡಿದ್ದಾರೆ ಅನ್ನೋ ಒಂದು ಸಬೂಬನ್ನ ಒಂದು ಗ್ರಾಮ ಪಂಚಾಯತಿ PDO ಅವರು ಗೋಪಾಲ್ ನಾಯಕ್ ಅವರು ನಮ್ಗೆ ಮಾಹಿತಿ ನೀಡ್ತಿರುವಂತದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಗ್ರಾಮೀಣ ಭಾಗದಲ್ಲಿ ಸರ್ಕಾರಗಳು ಜಿಲ್ಲಾಡಳಿತ ಸಾಕಷ್ಟು ಖರ್ಚು ಮಾಡ್ತವೆ, ಮತ್ತೆ ಕುಡಿಯೋ ನೀರೇ ಇಲ್ಲ ಅಂದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವಂತ ವ್ಯವಸ್ಥೆ ಕೂಡ ಮಾಡ್ತೇವೆ. ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಇಳಕಲ್ ತಾಲೂಕಿನ ಗೋನಾಳ್ SB ಗ್ರಾಮದಲ್ಲಿ ಈ ವ್ಯವಸ್ಥೆ ಇನ್ನೂ ಹಂಗೆ ಯಥಾಸ್ಥಿತಿ ಇರೋದ್ರಿಂದ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುವಂತದ್ದು. ನಮ್ಗೆ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು, ನಾವು ಈ ಏನ್ ನಮ್ಮ ಹಳ್ಳಿ ಗ್ರಾಮ ಪಂಚಾಯತಿಗೆ ಇದೆಯೋ ಇಲ್ವೋ ಅನ್ನೋದೇ ನಮ್ಗೆ ಸಂಶಯ ಬರ್ತಾ ಇದೆ ಅನ್ನೋ ಮಾತುಗಳನ್ನ ಅಲ್ಲಿ ಮಹಿಳೆಯರು ವ್ಯಕ್ತಪಡಿಸಿದ್ರೆ ಈಗ ಏನು ಸದ್ಯಕ್ಕೆ ಈ ಏನ್ ಸಮಸ್ಯೆ ಇದೆ ಈ ಸಮಸ್ಯೆಯನ್ನು ಏನ್ ಸಮರ್ಪಕವಾಗಿ ಪರಿಹರಿಸಬೇಕು, ಮತ್ತೆ ಏನು ಫಿಲ್ಟರ್ ನೀರಿನ ಮಷೀನ್ ಅನ್ನ ಇಲ್ಲಿ ಅಳವಡಿಸಬೇಕು. ಒಂದ್ ವೇಳೆ ಇವ್ರೇನು ಏನು ಈ ಸಮಸ್ಯೆಯನ್ನ ಪರಿಹರಿಸದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಏನು ಈ ಚುನಾವಣೆಗೆ ಬಹಿಷ್ಕಾರ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ ಅಲ್ಲಿ ಹೇಳ್ತಿರುವಂತದ್ದು. ಇನ್ನು ಯುವಕರು ಕೂಡ ಏನು ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದು, ಪಂಚಾಯತಿ ಅಲ್ಲದೆ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ದೊಡ್ಡ ಹೋರಾಟವನ್ನು ಕೈಗೊಳ್ತೀವಿ ಅನ್ನೋ ಒಂದು ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು. ರಾಮ್. ಓಕೆ ಥ್ಯಾಂಕ್ ಯು ಅಶೋಕ್ ತಮ್ಮೆಲ್ಲ ಮಾಹಿತಿಗಾಗಿ. ನೀರು ಸ್ವಚ್ಛ ಜೈ ಭೀಮ್ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರು ಹನುಮಂತು ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಿಮ್ದೇ ಊರಾ ಸರ್ ಅದು ಗೋನಾಳ? ನಮ್ದ ಊರು ಸರ್. ಏನ್ ಸರ್ ಆ ಸಮಸ್ಯೆ ಅದು? ನಿಜ ನೋಡ್ತಾ ಇದ್ರೆ ನಮಗೆ ಬೇಜಾರಾಗ್ತಿದೆ ಸರ. ಇಲ್ಲಿ PDOನು ಹಂಗಾದನ್ ಸರ, ಉಪಾಧ್ಯಕ್ಷನ ಹಂಗಾದನ್ ಸರ, ಅಧ್ಯಕ್ಷನ ಹಂಗಾದನ್ ಸರ. ಮೇಲತ್ತು ನಾವು ಯುವ ಆಫೀಸರ್ ಇಡಿಯರೇ ಕಂಪ್ಲೀಟ್ ಮಾಡ್ಬೇಕಂತ ಅನ್ಕೊಂತೀವಿ ಸರ್. ನಾವು ಇವ್ರ ಕ್ರಮ ಏನ ತಗೋಲಿಕ್ಕಪ್ಪ ಅಂದ್ರಿ ಈ ಕ್ರಮ ಯಾಕೆ ನಾವು ಅಚ್ಚಿ ಕೊಟ್ಟ ಬಾಯ್ತಾದ್ರಿ ಅದು ಫಿಲ್ಟರ್ ನೀರು ಆಗ್ಬೇಕಂತಂದ್ರೆ ಮಿಷನ್ ಅಂತ ಯಾವಾಗ ಅಚ್ಚಿ ಕೊಟ್ಟದ್ರಿ ಅದು. ಅವ್ರು ತಲೆ ಕೆಡ್ಸಂದಿಲ್ರಿ PDO ಸಾಹೇಬ್ರು. ಮತ್ ಮನವಿನೂ ಮಾಡಿದ್ರು. ಏನ್ ತಲೆ ಕೆಡಿಸ್ಕೊಂಡಿಲ್ಲ ಅಂದ್ರೆ ಆ ಕುರ್ಚಿ ಮೇಲೆ ಏನೋ ಕೂತಿದಾರಂತ ಅವ್ರು PDO ಸಾಹೇಬ್. ನಾವ್ ಎಲ್ಲಾ ಪ್ರಶ್ನೆ ಮಾಡಿದ್ರ ಅವನು ಕಚೇರಿಕಂತ ಹೊಂಟಾನ ಸರ್. ಅದಕ್ಕೆ ಸಂಬಂಧ ನಾವು ಮುಂದ್ರಿ ಭೀಮರಿಂದ ಆರ್ಮಿಲಿಂತ್ರನ ಒಂದು ಇದು ಮಾಡ್ಬೇಕಂತ ಅನ್ಕೊಂಡೀವಿ ಸರ್. ನಾವ್ ಅಲ್ಲಿಗೆ ಯಾಕಬೇಕಂತ ಅನ್ಕೊಂಡೀವಿ ಸರ್ ಅಲ್ಲಿಗೆ ಪಂಚಾಯತಿಗೆ ರೀ. ಅದಕ್ಕೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿನ್ನೆ ಹೋಗಿ ಭೇಟಿಯಾಗಿ ಬಂದಿವಿ ಸರ್. ಅವರು ಮೀಟಿಂಗ್ ಆಗಿದ್ರಂತ್ರಿ. ಅದಕ್ಕೆ ನಾಳೆಗೆ ಹೋಗ್ಬೇಕ್ರಿ. ಇವತ್ತೇನೋ ಮೀಟಿಂಗ್ ಐತಂತ ಹೇಳಿದಾರೆ ಸರ್. ನಾಳೆಗೆ ಹೋಗಿ ಭೇಟಿಯಾಗಿ ಅಲ್ಲಿಗೆ ಮಾತಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ನಾವೀಗ ನಿಮ್ಮ MLA ಯಾರು? ವಿಜಯಾನಂದ ಕಾಶ್ಯಪ್ನವ್ರು. ಕಾಶ್ಯಪ್ನವ್ರು ಸಾಹೇಬ್ರು ಬರಲ್ಲ ಅಂತ ಕನ್ಸುತ್ತಲ್ಲ ಸರ್. ಅವ್ರು ಈಗ ಅವ್ರ ಮಾಹಿತಿ ಗೊತ್ತಾರ, ಅವ್ರು ಬರ್ಬೋದು ಸರ. ನಾ ಮಾಹಿತಿ ಮುಟ್ಟಿರಕಿಲ್ಲ ಸರ್. ಅವ್ರಿಗೆ ಅಂತ ತಪ್ಪಿಲ್ಲ ಬಿಡು ಸರ್. ಯಾಕಂದ್ರೆ ಅವ್ರಿಗೆಲ್ಲ ಇವರೆಲ್ಲ ಮಾಡ್ಬೇಕ್ರಿ ಎಲ್ಲ PDO ಆಫೀಸರ್ ಎಲ್ಲ ಕಂಪ್ಲೀಟ್ ಮಾಡ್ಬೇಕು ಸರ್. ಅವ್ರುಗಳು ಅಲ್ಲಿ ಆರುಗಾರ ಜಲ ಅಂತಂದು ಮಾಡ್ಯಾರ ಸರ್. ಅಲ್ಲಿ ನಮ್ಮೂರೊಳಗ್ರಿ ಅಲ್ಲಿ ಮೇಲತ್ತ ಅವ್ರು ಏನ್ ಮಾಡ್ಯಾರ, ಆರುಗಾರ ಜಲ ಇದ್ರದ್ದು ಸೆಪ್ಟಿಕ್ ಟ್ಯಾಂಕ್ ಮಾಡ್ಯಾರ ಸರ್ ಅಲ್ಲಿ. ಎಸ್ ಹಂಗೆ ಸಂಪರ್ಕದಲ್ಲಿ ಈಗ ಗೋಪಾಲ್ ನಾಯಕ್ PDO ಅವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. PDO ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳ್ರಿ. ಕೇಳಿಸ್ತಿದ್ಯಾ ಸರ್? ಈಗ ನಿಮ್ಗೆ ಈ ವಿಚಾರ ಗೊತ್ತಲ್ವಾ? ಗೋನಾಳ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಪಾಚಿ ಕಟ್ಟಿರೋ ಟ್ಯಾಂಕ್ ನಲ್ಲಿರೋ ನೀರನ್ನೇ ಕುಡಿತಿದ್ದಾರೆ ಜನ. ಅದನ್ನ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ರೆ ಅಲ್ಲಿ ಅವ್ರೇನೋ ಸ್ಯಾಲ್ರಿ ಆಗಿಲ್ಲ ನಮಗಿಂತ ಹೇಳ್ತಾರಂತೆ. ಇಲ್ಲ ಸರ್, ಅದನ್ನ ಕ್ಲಾರಿಫೈ ಮಾಡೀನಿ ಸರ್. ಆ ಊರವ್ರ ನನಗೆ ಮುಂಜಾನೆ ಬಂದಿದ್ರಿ ಇವತ್ತ ದೈವದವ್ರು. ಅವ್ರದ್ದು ಸ್ಯಾಲ್ರಿ ಆಗಿಲ್ಲ ಸರ. ಈ ಟ್ಯಾಂಕಿ ಏನ್ ಕ್ಲೀನ್ ಮಾಡಿಸ್ತೀವಲ್ಲ ಸರ, ಅದ್ರ ಆಳ ಪಗಾರ ಕೊಟ್ಟಿದ್ದಿಲ್ಲ ಸರ.
ಅದನ್ನ ಅವತ್ ಕ್ಲೀನ್ ಮಾಡೋ ಹಿಂದಿನ ದಿವಸ ಕೊಟ್ಟಿವಿ ಸರ್ ಆಳ್ ಪಗಾರ. ಸ್ಯಾಲ್ರಿ ಅಲ್ಲ ಸರ್. ಇವತ್ತು ಅವ್ರು ನಮ್ಮ ಸಮಾಜದವ್ರನ್ನ ಕರ್ಸಿದ್ವಿ, ದೈವದವ್ರನ್ನು ಬಂದಿದ್ರು ಸರ್ ಮುಂಜಾನೆ ಪಂಚಾಯತಿಗೆ. ಸ್ಯಾಲ್ರಿ ಆಗ್ಯದ ಸರ್, ಅಪ್ಡೇಟ್ ಸ್ಯಾಲ್ರಿ ಐತೆ ಸರ್ ವಾಟರ್ ಮನ್ ಅದು. ಅದು ಟ್ಯಾಂಕ್ ಕ್ಲೀನಿಂಗ್ ಮಾಡೋರಿಗೆ ಪೇಮೆಂಟ್ ಸರ್. ಅಂದ್ರೆ ನಾವು ಹೊರಗಿನವ್ರ ಕರ್ಸಿ ಕ್ಲೀನ್ ಮಾಡ್ಕೋತೀವಿ ಸರ್, ಅದು ಪೇಮೆಂಟ್ ಆಗಿದ್ದಿಲ್ಲ, ಅದು ಮಾಡಿ ಸರ್. ಸರ್ ದೊಡ್ಡ ವಿಚಾರನ ಸರ್ ಅದು. ಎಷ್ಟು ದಿನದಿಂದ ಹಿಂಗೆ ಇದೆ ಅಂತ ಪರಿಸ್ಥಿತಿ? ಮೊನ್ನೆ ಕ್ಲೀನ್ ಮಾಡತ್ತಿದ್ದು ಸರ್, ಅದು ಪೇಮೆಂಟ್ ಆಗಿದ್ದಿಲ್ಲಲ್ಲ, ಅದ್ರ ಪೇಮೆಂಟ್ ಕೊಟ್ಟಿವಿ ಸರ್ ಅವ್ರಿಗೆ ಆಳ ಪಗಾರ. ಅಲ್ಲಿ ಗ್ರಾಮಸ್ಥರೊಬ್ರು ಇದಾರೆ, ಅವ್ರ ಜೊತೆ ಮಾತಾಡಿ ಸರ್. ಹಲೋ ಹಲೋ ಸರ್. ಹಲೋ ಹೇಳ್ರಿ ನಮಸ್ಕಾರ. ನಾ ಹನುಮಂತ್ ರೀ ಬೇಮಾರ್ದ ಅಂತ ಮಾತಾಡೋದು ಸರ್. ಹನುಮಂತರ ಹೇಳ್ರಿ ನಮಸ್ಕಾರ. ಅದ ನಮಸ್ಕಾರ ಸರ್. ಅಲ್ರಿ ಅದು ವಾಟರ್ ಮ್ಯಾನ್ ಕೇಳಿದ್ರ 10 ತಿಂಗಳಂತರ ಬಿಲ್ ಆಗಿಲ್ಲ ಅಂತಾರಲ್ರಿ ಅವರು? ಇಲ್ರಿ ಅಣ್ಣವ್ರ, ಇನ್ನೀಗ ನಮ್ಮ ಉಪಾಧ್ಯಕ್ಷರು ಊರನ್ನವ್ರು, ನಮ್ಮ ಯಮನಪ್ಪ ಚಲವಾದಿ ಅವರು, ಮಾಂತೇಶ್ ಅವರು ಎಲ್ಲಾರು ಬಂದಿದ್ರು ಪಂಚಾಯತಿಗೆ ಆ ಅಜ್ಜಿದ ಮನಿ ಸಂಬಂಧ. ಇನ್ನೀಗ ಅವ್ರ ಎದುರಿಗೆ ಫೋನ್ ಹಚ್ಚಿ ಮಾತಾಡಿಸಿ ಕಳಿಸಿದ. ಪೇಮೆಂಟ್ ಅಪ್ಡೇಟ್ ಐತಿ. ಅದ್ ಏನ್ ನಾವು ಟ್ಯಾಂಕಿ ಕ್ಲೀನ್ ಮಾಡ್ಸಕ್ಕೆ ಏನ್ ಆಳ್ ಪಗಾರ ಕೊಡ್ತೀವಲ್ರಿ, ಬೇರೆ ಕಡೆ ತಂದಿರ್ತಾರಲ್ರಿ, ಅದರದ್ದು ಪೇಮೆಂಟ್ ಕೊಡದಿತ್ತು. ಅದರದ್ದು ಆ ಟ್ಯಾಂಕಿ ಕ್ಲೀನ್ ಅಂದ್ರೆ ದೈವ್ ಸೇರಿತ್ತಲ್ರಿ ಅದು ಅಜ್ಜಿ ಸಂಬಂಧ ಅವತ್ತ, ಅದ್ರ ಹಿಂದಿನ ದಿವಸ ಪೇಮೆಂಟ್ ಮಾಡ್ಸಿನಿ ಅವ್ರಿಗೆ. ಮಾಡ್ಸಿನಿ ಅಲ್ಲ ಸರ್, ಕನ್ಫರ್ಮ್ ಮಾಡ್ಬೇಕು, ನಾ ಮಾಡ್ಸಿನಿ. ಅಲ್ಲ ಕನ್ಫರ್ಮ್ ಸರ್. ಈಗ ಅದು ಈ ಮನೆ ಮೀಟಿಂಗ್ ಕಲ್ತ್ಮ್ಯಾಗ ಅದೆಲ್ಲ ಕ್ಲಿಯರ್ ಮಾಡ ಸರ್. ಅದ ಮೊದಲ 10 ತಿಂಗಳ ನಂತರ ಕೇಳಕ್ ಹೋದ್ರ ಪೇಮೆಂಟ್ ಆಗಿಲ್ಲ ಅಂತಾರ. ಟ್ಯಾಂಕ್ ಹೆಂಗ್ ತೊಳಿಲ್ಲ ನಾವು 10 ನನ್ ಇನ್ನೇಗ ಕ್ಲಿಯರ್ ಮಾಡಿ ಕಳ್ಸಿ ನೋಡ್ರಿ. ಇಷ್ಟರು ಬಂದಿದ್ರು, ತಿಮ್ಮಣ್ಣವ್ರು ಬಂದಿದ್ರು, ಉಪಾಧ್ಯಕ್ಷರು ಬಂದಿದ್ರು, ಆಮ್ಯಾಗ ಮಾಂತೇಶ್ ಅವ್ರು ಬಂದಿದ್ರು, ಆಮ್ಯಾಗ ನಮ್ಮ ಗಿರೀಶ್ ಬಂದಿದ್ದ, ಆಮ್ಯಾಗ ನಮ್ಮ ಯಮನಪ್ಪ ಅವ್ರು ಬಂದಿದ್ರು. ಅಲ್ಲ ಉಪಾಧ್ಯಕ್ಷರು ಮೊನ್ನೆ ತಾಲೂಕಾ ಪಂಚಾಯತಿ ಬೈದ್ರಂತ ನಿಮ್ ಕಡೆಗ್ರಿ? ಇಲ್ಲ, ಅವ್ರಿಗೆ ಕನ್ಫ್ಯೂಷನ್ ಆಗ್ಯದ. ಪೇಮೆಂಟ್ ಆಳ್ ಪಗಾರ ಅನ್ನಕ ಪೇಮೆಂಟ್ ಅಂದಾರ, ಪೇಮೆಂಟ್ ಅಪ್ಡೇಟ್ ಐತ್ರಿ. ಇಷ್ಟೊತ್ತನ ಮಾತಾಡಿ ಹೇಳಿ ಕಳಿಸಿದೆ. ಅಜ್ಜಿದನು ಅದೇನ್ ಬಾಂಡ್ ಮಾಡಿಸೋದು ಅದು ಎಲ್ಲ ಮಾತಾಡ್ಕೊಂಡು ಹೋಗ್ಯಾರ ಹನುಮಂತ. ಅಲ್ರಿ ನಿನ್ನೆ ಅವ್ರ ಉಪಾಧ್ಯಕ್ಷ ಆಫೀಸ್ ಬಂದ್ರ ಎಲ್ಲ ಅವ್ರ ಹುಡ್ರು ಖಾಲಿ ಕುಂತಿರ್ತಾರ ಅಂತ ಮಾಡ್ತಾರಂತ ಅಂದಿರಂತ ಸರ್ ನೀವು. ಓಕೆ ಹಾಗೆ ಸಂಪರ್ಕದಲ್ಲಿರಿ. ಶಾಸಕರು ವಿಜಯಾನಂದ ಕಾಶ್ಯಪ್ನವ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ದೇ ಕ್ಷೇತ್ರದ್ದು ಗೋನಾಳ ಗ್ರಾಮದಲ್ಲಿ ಕುಡಿಯೋದು ನೀರದ್ದು ಬಹಳ ಸಮಸ್ಯೆ ಆಗ್ತಿದೆ ಸರ್. ಸೊ ಹಂಗಾಗಿ ಅಲ್ಲಿನ ಟ್ಯಾಂಕು ಕ್ಲೀನ್ ಮಾಡೋಕ್ಕೆ ಜನ ಇಲ್ವಂತೆ. ಕ್ಲೀನ್ ಮಾಡಿಸ್ಕೊಡಿ ಅಂತ ಅಂದರೆ ನಮಗೆ ಪಗಾರ ಆಗಿಲ್ಲ ಅಂತ ಹೇಳ್ತಾರಂತೆ ಸರ್. ಇದ್ರ ಬಗ್ಗೆ ಸ್ವಲ್ಪ ಕ್ರಮ ಆಗಬೇಕು ಸರ್. ಖಂಡಿತ ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಯಾರು ಅವರು ಗ್ರಾಮಸ್ಥರು ಮಾತಾಡಿಲ್ಲ, ಈ ಪಂಚಾಯತಿಯವರು ಕೂಡ ಮಾತಾಡಿಲ್ಲ. ನಾನು ಮಾತಾಡ್ತೀನಿ ಈಗ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಮಾತಾಡಿ ಇಲ್ಲಿ ಕಳಿಸ್ಕೊಡ್ತೀನಿ. ನಾನು ಏನಾಗಿದೆ ನೋಡ್ಬಿಟ್ಟು ಅದು ಸರಿ ಮಾಡಿಸ್ತೇನೆ. ಅಂದ್ರೆ ಯಾಕೆಂದ್ರೆ ಸರ್ ಆ ಗ್ರಾಮದಲ್ಲಿ ಪಾಪ ಒಂದಿಷ್ಟು ಜನ ಅದೇ ಪಾಚಿ ಕಟ್ಟಿರೋ ಟ್ಯಾಂಕ್ ನಲ್ಲಿರೋ ನೀರು ಕುಡಿದು ಆಸ್ಪತ್ರೆ ಪಾಲಾಗಿದ್ದಾರಂತೆ. ಈಗ ಅದೇ ಅನ್ಕೊಂಡ್ವಿ ನಾವು. ಈಗ ವಿಜಯಾನಂದ ಗಮನಕ್ಕೆ ಬರ್ತಿತ್ತು ಆ ತರ ಆಗಿದೆ. ನಾನು ಇಲ್ಲೇ ಕ್ಷೇತ್ರದಲ್ಲೇ ಇದ್ದೀನಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ವಿಚಾರಿಸ್ತೀನಿ ಈಗ. ಅವ್ರಿಗೆ ಯಾರು ಗ್ರಾಮಸ್ಥರು ನನಗೆ ಫೋನ್ ಹಚ್ಚಿಲ್ಲ, ಮಾತಾಡಿಲ್ಲ ಇಲ್ಲಿವರೆಗೂ. ಈಗ ನಾನು ವಿಚಾರಿಸ್ಬಿಟ್ಟು ನನ್ನ ನಮ್ಮ ಇವ್ರನ್ನ ಇಂಜಿನಿಯರ್ ಕಳಿಸ್ತೀನಿ. ಅಲ್ಲಿ ಕಳಿಸ್ಬಿಟ್ಟು ಆ ಟ್ಯಾಂಕ್ ಏನಾಗಿದೆ, ನೀರ್ ಏನಾಗಿದೆ ನೋಡಿಸ್ಬಿಟ್ಟು ಸರಿ ಮಾಡಿಸ್ತೀನಿ. ಎಸ್ ಸರ್ ಥ್ಯಾಂಕ್ ಯು ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ಗ್ರಾಮಸ್ಥರು ಮಾತನಾಡಿದ್ರು. ಪಾಪ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಕತೆ ಏನು ಅಂತ ಹೇಳಿ. ಮತ್ತು PDO ಅವರು ಕೂಡ ಇವತ್ತು ಬೆಳಗ್ಗೆನೇ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು PDO ಸಾಹೇಬ್ರೆ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿ.